ಆಚಾರ್ಯರೇ ನಮಸ್ಕಾರ. ನಮ್ಮ ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಇಂದು ಕೂಡ ಕೆಲವು ಪ್ರಶ್ನೆಗಳನ್ನು ಇಟ್ಟುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ. ತಾವು ಈ ಪ್ರಶ್ನೆಗಳಿಗೆ ಶಾಸ್ತ್ರದ ಹಿನ್ನೆಲೆಯಲ್ಲಿ ಉತ್ತರವನ್ನು ಕೊಡಬೇಕಾಗಿ ಪ್ರಾರ್ಥನೆ. ಆಯಿತು. ಈ ನಿತ್ಯದಲ್ಲೂ ಪಂಚಾಂಗ ನೋಡಿ ತಿಥ್ಯಾದಿಗಳನ್ನು ತಿಳಿದುಕೊಳ್ಬೇಕು ಅಂತ ಹೇಳ್ತಾರೆ. ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ? ಪಂಚಾಂಗವನ್ನು ನೋಡಿ ಪ್ರತಿನಿತ್ಯ ತಿಥ್ಯಾದಿಗಳನ್ನು ತಿಳ್ಕೊಂಡ್ರೆ ಪ್ರಯೋಜನ ಇದ್ದೇ ಇದೆ. ಅದೇನು ಪ್ರಯೋಜನ ಅಂಬೋದು ಪ್ರಮಾಣ ಈ ರೀತಿಯಾಗಿ ಹೇಳ್ತಾ ಇದೆ. ಲಕ್ಷ್ಮೀ ಸ್ಯಾದಚಲ ತ್ಯಜಿಶ್ಚಮಣತೋ ವಾರಾತ್ ತಥಾಯುಶ್ಚರಂ ನಕ್ಷತ್ರಂ ಕೃತಪಾಪ ಸಂಜಯಹರಂ ಯೋಗಾತ್ ಕುಯೋಗಾಪಹ ಸರ್ವಾರಿಷ್ಟಹರಂ ತಥೈವ ಕರಣಂ ಪಂಚಾಂಗಮೇಧ ಶುಭಂ ಶೋಧವ್ಯಂ ಪ್ರತಿವಾದರಂ ದ್ವಿಜಮುಖಾತ್ ಶ್ರೇಯಸ್ಕರಂ ಸಗ್ರಹಂ ಅಂತ ಪ್ರಮಾಣ ಇದೆ. ಇದರ ಅಭಿಪ್ರಾಯ ಏನಂದರೆ, ಮೊದಲು ತಿಥಿ, ಆಮೇಲೆ ನಕ್ಷತ್ರ, ವಾರ ನಕ್ಷತ್ರ, ಆಮೇಲೆ ಯೋಗ ಕರ್ಣ. ಇಲ್ಲಿ ಲಕ್ಷ್ಮೀ ಸ್ಯಾತ್ ಅಚಲ ತ್ಯಜಿಶ್ಚಮಣತೋ ಅಂದರೆ ಇವತ್ತು ಯಾವ ತಿಥಿ ಎಂಬುದನ್ನ ಪಂಚಾಂಗ ನೋಡಿ ತಿಳ್ಕೊಂಡ್ರೆ ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ. ಇಟ್ಟಲ್ಲದೆ ವಾರ ತಥಾಯುಶ್ಚರಂ, ಇವತ್ತು ಯಾವ ವಾರ ಎಂಬುದನ್ನು ಪಂಚಾಂಗ ಮೂಲಕ ತಿಳ್ಕೊಂಡ್ರೆ ಆಯುಸ್ಸು ಪ್ರಾಪ್ತವಾಗುತ್ತೆ, ಹೆಚ್ಚಾಗುತ್ತೆ. ನಕ್ಷತ್ರಂ ಕೃತ ಪಾಪ ಸಂಚಯಹರಂ, ಪಂಚಾಂಗದಲ್ಲಿ ಇವತ್ತು ಯಾವ ನಕ್ಷತ್ರ ಇದೆ ಅಂತ ತಿಳ್ಕೊಂಡ್ರೆ ಪಾಪಗಳ ಪರಿಹಾರ ಆಗ್ತದೆ. ಯೋಗಾತ್ ಕುಯೋಗಾಭ, ಇವತ್ತು ಯಾವ ಯೋಗ ಇದೆ ಎಂಬುದನ್ನು ತಿಳ್ಕೊಂಡ್ರೆ ಕುಯೋಗ ಪರಿಹಾರ ಆಗ್ತದೆ. ಸರ್ವಾರಿಷ್ಟಾರಂ ತದೈವ ಕರ್ಣ, ಇವತ್ತು ಯಾವ ಕರ್ಣ ಅಂತ ಪಂಚಾಂಗವನ್ನು ನೋಡಿ ತಿಳ್ಕೊಂಡ್ರೆ ಸಕಲ ಅನಿಷ್ಟಗಳು ಪರಿಹಾರವಾಗ್ತದೆ. ಇಂತಹ 5 ಪಂಚ ಅಂಗಗಳನ್ನು ನಾವು ಪ್ರತಿನಿತ್ಯ ಪಂಚಾಂಗವನ್ನು ನೋಡಿ ತಿಳ್ಕೊಂಡು ಅದಂತೆ ಕ್ರಮವನ್ನು ಅನುಷ್ಠಾನ ಮಾಡಬೇಕು. ವಿಶೇಷವಾಗಿ ಹೇಳ್ತಾರೆ, ಈ 5 ಅಂಗಗಳನ್ನು ಪ್ರತಿನಿತ್ಯ ಬ್ರಾಹ್ಮಣ ಮುಖದಿಂದ ಕೇಳಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಸ್ವಾಮಿ, ಈ ವಕಾರ ಪಂಚಕಗಳು ಮನುಷ್ಯನಿಗೆ ಯಾವಾಗಲೂ ಇರಬೇಕು, ಅದರಿಂದ ಗೌರವವನ್ನೇ ಹೊಂದತಕ್ಕಂಥವನಾಗ್ತಾನೆ ಅಂತ ಹೇಳ್ತಾರೆ. ಆ ವಕಾರ ಪಂಚಕಗಳು ಯಾವುವು ಎಂಬುದನ್ನು ತಿಳಿಸಿ. ವಸ್ತ್ರೇಣ ವಪುಷ ವಾಚ ವಿದ್ಯೆಯ ವಿನಯೇನ ಚ ವಕಾರ ಪಂಚಕೇರಿಹೀನೋ ನರೋ ನಾಯಾತಿ ಗೌರವಂ. ಈ 5 ವಕಾರಗಳು ಯಾವುದು ಅಂದರೆ ವಸ್ತ್ರ, ವಪುಷ ದೇಹ, ವಾಚ ಮಾತು, ವಿದ್ಯಾ ವಿನಯ, ಈ 5 ವಕಾರ ಪಂಚಕಗಳು ಕರೀತಾರೆ. ಇಂತಹ ವಕಾರ ಪಂಚಕದಿಂದ ಮನುಷ್ಯನಿಗೆ ಗೌರವವೇ ಉಂಟಾಗುತ್ತದೆ ಅಂತ ಹೇಳ್ತಾರೆ. ಈ ಮಾನ್ಯ ಸ್ಥಾನಗಳು ಅಂತ ನಾವು ಕೇಳಿದ್ದೇವೆ, ಇವು ಇತ್ತು ಅಂತಂದ್ರೆ ಮರ್ಯಾದೆ ಇರ್ತದೆ ಅಂತ. ಅದು ಯಾವುದು ಅಂತ ಸ್ವಲ್ಪ ವಿವರಣೆ ಹೇಳ್ತೀರಾ? ಶ್ರೀಮದ್ ಆಚಾರ್ಯರು ಗೀತಾ ಭಾಷ್ಯ ಬರೆದಿದ್ದಾರೆ. ಅದರ ಟೀಕಾದಿಗಳಲ್ಲಿ ಈ ರೀತಿಯಾಗಿ ಹೇಳ್ತಾರೆ. ವಿತ್ತಂ ಬಂದರು ವಯಃಕರ್ಮ ವಿದ್ಯಾ ಚೈವಚ ಪಂಚಮಿ ಏತಾನಿ ಮಾನ್ಯಸ್ಥಾನಾನಿ ಗರೀಯೋ ಕ್ಷಿತ್ರೋತ್ತರಂ ಅಂತ. ವಿತ್ತಾನ ಹಣ, ಬಂಧು, ವಯಸ್ಸು, ಕರ್ಮ, ವಿದ್ಯಾ, ಈ 5 ಮಾನ್ಯ ಸ್ಥಾನಗಳು. ಗರಿಯೋ ಕ್ಷಿತ್ರೋತ್ತರಂ ಅಂದರೆ ಹಣವಂತನಿಗಿಂತಲೂ ಬಂಧು ಶ್ರೇಷ್ಠ, ಬಂಧುನಿಗಿಂತಲೂ ಬಂಧು ವಿತ್ತ ಬಂಧು, ಆಮೇಲೆ ವಯಸ್ಸಾದವರು, ಅದಕ್ಕಿಂತಲೂ ಶ್ರೇಷ್ಠರಾದವರು ಕರ್ಮಠರು, ಅದಕ್ಕಿಂತಲೂ ಶ್ರೇಷ್ಠವಾದ ವಿದ್ಯಾವಂತರು. ಈ ರೀತಿಯಾಗಿ ಉತ್ತರೋತ್ತರ ಬಲಿಷ್ಠವಾದದ್ದು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ಮಾನ್ಯ ಸ್ಥಾನಗಳು ವಿತ್ತ, ಬಂಧು, ವಯಸ್ಸು, ಕರ್ಮ, ವಿದ್ಯಾ, ಇಷ್ಟು ಅಂತ ಹೇಳ್ತಾ ಇದ್ದಾರೆ. ಸರಿ ಸರಿ ಸ್ವಾಮಿ, ಪುರಾಣಗಳು 18 ಪುರಾಣಗಳು ಅಂತ ಏನಿವೆ, ಅದರಲ್ಲಿ ಕೆಲವು ಸಾತ್ವಿಕ ಪುರಾಣ, ಕೆಲವು ರಾಜಸ ಪುರಾಣ, ಕೆಲವು ತಾಮಸ ಪುರಾಣ ಅಂತ ಹೇಳ್ತಾರೆ. ಅವು ಯಾವುವು ಎಂಬುದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ. 18 ಮಹಾಪುರಾಣಗಳು, ಅದರಲ್ಲಿ 6 ಮಹಾಪುರಾಣಗಳು ಸಾತ್ವಿಕ ಪುರಾಣಗಳು, ಇನ್ನು 6 ಮಹಾಪುರಾಣಗಳು ರಾಜಸ ಪುರಾಣಗಳು, ಇನ್ನು 6 ಪುರಾಣಗಳು ತಾಮಸ ಪುರಾಣಗಳು ಅಂತ ಹೇಳುತ್ತೆ. 6 ಸಾತ್ವಿಕ ಪುರಾಣಗಳು ಮಹಾಪುರಾಣಗಳು ಯಾವುವು ಅಂದರೆ
ವೈಷ್ಣವಂ ನಾರದೀಯಂಚ ತಥಾ ಭಾಗವತಂ ಶುಭಂ ಗಾರುಡಂಚ ತಥಾ ಪಾದ್ಮಂ ವಾರಾಹಂ ಶುಭದರ್ಶನೆ ಷಡೇತಾನಿ ಪುರಾಣಾನಿ ಸಾತ್ವಿಕಾನಿ ಮತಾನ್ವೈ. ಅಂದರೆ ವಿಷ್ಣು ಪುರಾಣ, ನಾರದೀಯ ಪುರಾಣ, ಭಾಗವತ, ಗಾರುಡ ಪುರಾಣ, ಪಾದ್ಮ ಪುರಾಣ, ವರಾಹ ಪುರಾಣ ಇವಿಷ್ಟು ಆರು ಪುರಾಣಗಳು ಸಾತ್ವಿಕ ಪುರಾಣಗಳು. ಇನ್ನು ರಾಜಸ ಪುರಾಣಗಳು ಯಾವುದಿದೆ? ಬ್ರಹ್ಮಾಂಡಂ, ಬ್ರಹ್ಮವೈವರ್ತಂ, ಮಾರ್ಕಂಡೇಯಂ, ತಥೈವ ಚ ಭವಿಷ್ಯತ್ ವಾಮನಂ ಬ್ರಾಹ್ಮಂ ರಾಜಧಾನಿ ನಿಬೋಧಮೆ. ಅಂದರೆ ರಾಜಸ ಪುರಾಣಗಳು ಯಾವ್ಯಾವುದಂದ್ರೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಮಾರ್ಕಂಡೇಯ ಪುರಾಣ, ಭವಿಷ್ಯೋತ್ತರ ಪುರಾಣ, ವಾಮನ ಪುರಾಣ, ಬ್ರಹ್ಮ ಪುರಾಣ. ಈ 6 ರಾಜಸ ಪುರಾಣಗಳು. ಮಾತ್ಯಂ ಕೌರ್ವಂ ತಥಾ ಲೈಂಗ್ಯಂ ಶೈವಂ ಸ್ಕಾಂದಂ ತದೇವ ಚ ಆಗ್ನೇಯಂಚ ಷಡೇತಾನಿ ತಾಮಸಾನಿ ಮತಾನಿ ವೈ. ಅಂದರೆ ಮತ್ಸ್ಯ ಪುರಾಣ, ಕೂರ್ಮ ಪುರಾಣ, ಲಿಂಗ ಪುರಾಣ, ಶೈವ ಪುರಾಣ, ಸ್ಕಾಂದ ಪುರಾಣ ಮತ್ತು ಆಗ್ನೇಯ ಪುರಾಣ ಈ 6 ತಾಮಸ ಪುರಾಣಗಳು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ 18 ಮಹಾಪುರಾಣಗಳು. ಅವುಗಳಲ್ಲಿ 6 ಸಾತ್ವಿಕ ಪುರಾಣಗಳು, 6 ರಾಜಸ ಪುರಾಣಗಳು, 6 ತಾಮಸ ಪುರಾಣಗಳು ಅಂತ ವ್ಯವಸ್ಥೆ ಇದೆ. ಈ 18 ಪುರಾಣಗಳನ್ನೇ ಸುಲಭವಾಗಿ ತಿಳ್ಕೊಳ್ಳಕ್ಕೆ ಒಂದು ಶ್ಲೋಕವನ್ನ ಹಿರಿಯರು ಹೇಳ್ತಾ ಇದ್ರು. ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸುಲಭವಾಗಿ ಅರ್ಥವಾಗ್ತಕ್ಕಂಥದ್ದು. ದೇವಿ ಭಾಗವತ ಅಂತ ಒಂದುಂಟು. ದೇವಿ ಭಾಗವತದಲ್ಲಿ ಒಂದು ಶ್ಲೋಕ ಇದೆ. ಆ ಶ್ಲೋಕವನ್ನು ನೆನಪಲ್ಲಿದ್ದರೆ 18 ಪುರಾಣ ನಾವು ಸುಖವಾಗಿ ತಿಳ್ಕೋಬಹುದು. ಆ ಶ್ಲೋಕ ಈ ರೀತಿಯಾಗಿದೆ: ಮದ್ವಯಂ ಭದ್ವಯಂಚೈವ ಭ್ರತ್ರಯಂ ವಚದುಷ್ಟಂ ಅನಾಪಲಿಂಗ ಕುಸ್ಕಾನಿ ಪುರಾಣಾನಿ ವಿಧೋ ವಿಧವು ಅಂತ. ಪುರಾಣಗಳಲ್ಲಿ 18 ಬರುತ್ತೆ ನೋಡಿ. ಮದ್ವಯಂ ಅಂದರೆ ಮತ್ಸ್ಯ ಪುರಾಣ ಮತ್ತು ಮಾರ್ಕಂಡೇಯ ಪುರಾಣ. ಮದ್ವಯಂ ಭದ್ವಯ ಭಾಗವತ, ಭವಿಷ್ಯೋತ್ತರ ಪುರಾಣ ಮದ್ವಯಂ. ಭ್ರತ್ರಯಂ ಅಂದರೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಬ್ರಹ್ಮ ಪುರಾಣ. ವಾಚ್ಯದುಷ್ಟಯಂ ವಿಷ್ಣು ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ವಾಯುಪುರಾಣ. ಆಮೇಲೆ ಆ ನಾಪ ಅಂದ್ರೆ ಅಗ್ನಿ ಪುರಾಣ, ನಾನ್ ನಾರದೀಯ ಪುರಾಣ, ಪ ಅಂದ್ರೆ ಪದ್ಮ ಪುರಾಣ, ಲಿ ಅಂದ್ರೆ ಲಿಂಗ ಪುರಾಣ, ಗ ಅಂದ್ರೆ ಗರುಡ ಪುರಾಣ ಮತ್ತು ಅನಾಪ ಲಿಂಗ ಕು ಅಂದ್ರೆ ಕೂರ್ಮ ಪುರಾಣ, ಸ್ಕ ಅಂದ್ರೆ ಸ್ಕಾಂದ ಪುರಾಣ. ಈ ರೀತಿಯಾಗಿ 18 ಮಹಾಪುರಾಣಗಳನ್ನ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಇದು ಒಂದು ಶ್ಲೋಕ. ನಾವು ಯಾವಾಗಲೂ ಹೃದಯದ ಧಾರಣ ಮಾಡಿದ್ರೆ 18 ಮಹಾಪುರಾಣಗಳ ಹೆಸರನ್ನ ಸುಖವಾಗಿ ಹೇಳ್ಬೋದು. ಈ ಸಾತ್ವಿಕ ಪುರಾಣಗಳ ಫಲ ಏನು ಅಂತ ಸ್ವಲ್ಪ ಈ ಬಾರಿ ತಿಳಿಸ್ಕೊಡಿ. ಈ ಸಾತ್ವಿಕ ಪುರಾಣಗಳಿಂದ ಉಂಟಾಗುವ ಫಲವೇ ಬೇರೆ, ರಾಜಸ ಪುರಾಣಗಳಿಂದ ಉಂಟಾಗಂತ ಫಲವೇ ಬೇರೆ, ತಾಮಸ ಪುರಾಣಗಳಿಂದ ಉಂಟಾಗಂತ ಫಲವೇ ಬೇರೆ. ಹೇಳ್ತಾ ಇದೆ: ಸಾತ್ವಿಕ ಮುಕ್ತಿದಾ ಪ್ರೋಕ್ತ, ರಾಜಸ ಸ್ವರ್ಗದ ಸ್ಮೃತ, ತಥೈವ ತಾಮಸಾ ದೇವಿ ನಿರಯ ಪ್ರಾಪ್ತಿ ಹೇತುವ. ಪಾರ್ವತಿಯನ್ನು ಕುರಿತು ರುದ್ರದೇವರು ಹೇಳ್ತಾ ಇದ್ದಾರೆ, ಸಾತ್ವಿಕ ಪುರಾಣವು ಮುಕ್ತಿದಾಹ ಮುಕ್ತಿಯನ್ನು ಕೊಡಕ್ಕಂತವು ಸಾತ್ವಿಕ ಪುರಾಣಗಳು. ರಾಜಸ ಸ್ವರ್ಗದಾತ್ಮದ ರಾಜ ಪುರಾಣಗಳು ಸ್ವರ್ಗವನ್ನು ಕೊಡಕ್ಕಂತಹದ್ದು. ತಥೈವ ತಾಮಸಾದೇವಿ ನೆರೆಯ ಪ್ರಾಪ್ತಿ ಹೇತುವ, ತಾಮಸ ಪುರಾಣಗಳು ನರಕ ಪ್ರಾಪ್ತಿಗೆ ಕಾರಣವಾದವುಗಳು. ಹೀಗೆ ಸಾತ್ವಿಕಾದಿ ಪುರಾಣಗಳಿಗೆ ಫಲವನ್ನು ನಾವು ತಿಳ್ಕೋಬೇಕು. ಇನ್ನೊಂದು ಪ್ರಶ್ನೆ ಇದೆ ಸ್ವಾಮಿ. ಈ ಗರ್ಭಗುಡಿ ಒಳಭಾಗದಲ್ಲಿ ನಾವು ದೇವರಿಗೆ, ಗುರುಗಳಿಗೆ ನಮಸ್ಕಾರ ಮಾಡಬಹುದಾ? ಸರ್ವಥಾ ಮಾಡಬಾರದು ಅಂತ ಪ್ರಮಾಣ ಇದೆ. ಆ ಪ್ರಮಾಣ ಈ ರೀತಿಯಾಗಿದೆ: ಪ್ರದಕ್ಷಿಣ ನಮಸ್ಕಾರ ನ ಕುರ್ಯಾತ್ ದೇವತಾಲಯೇ. ದೇವತಾಲಯ ಅಂದರೆ ದೇವರ ಗರ್ಭಗುಡಿ ಒಳಗಡೆಗೆ ಪ್ರದಕ್ಷಿಣ ನಮಸ್ಕಾರನ ಸರ್ವಥಾ ಮಾಡಬಾರದು ಅಂತ ಪ್ರಮಾಣ ಹೇಳ್ತಾ ಇದೆ. ಮತ್ತೊಂದು ಪ್ರಶ್ನೆ ಸ್ವಾಮಿ. ಈ ಚಂದ್ರಗ್ರಹಣ ಅಂತ ಸಂದರ್ಭದಲ್ಲಿ ಒಂದೊಂದು ಬಾರಿ ತುಂಬಾ ಲೇಟ್ ಆಗಿರ್ತದೆ.
ಭೋಜನಕ್ಕೆ ರಾತ್ರಿ ಎಷ್ಟು ಗಂಟೆವರೆಗೂ ಅವಕಾಶ ಇದೆ ಎಂಬುದರ ಬಗ್ಗೆ ವಿವರಣೆ ಕೊಡ್ರಿ. ಈಗ ನಾನು ಮುಂದೆ ಹೇಳೋ ಪ್ರಮಾಣವನ್ನ ನಮ್ಮ ಸ್ಮೃತಿಮೂರ್ತಿ ಕೃಷ್ಣಾಚಾರ್ಯರು ಉದಾಹರಿಸಿದ್ದಾರೆ. ದಶಸಪ್ತ ಘಟಿ ಯಾವತ್ ರಾತ್ರೋ ಭೋಜನಮಿಷ್ಯತೆ ಸ್ಥಾಲೀಪಾಕೆ ವಿವಾಹೇ ಚ ಗ್ರಹಣೆ ಚಾಷ್ಟಮಿ ವರ್ತೆ. ಅಂದ್ರೆ 17 ಗಾಗಿ ರಾತ್ರಿ 17 ಗಾಗಿ ತನಕ ಭೋಜನಾದಿಗಳಿಗೆ ಅವಕಾಶ ಉಂಟು. 17 ಗಾಗಿ ಅಂತಂದ್ರೆ 1 ಗಂಟೆಗೆ 24 ನಿಮಿಷ. 17 ಗಾಗಿ ಅಂತಂದ್ರೆ 6 ತಾಸು 48 ನಿಮಿಷ ಆಗುತ್ತೆ. ಸೂರ್ಯ ಮುಳುಗಿದ ಮೇಲೆ 6 ತಾಸು 48 ನಿಮಿಷ ತನಕ ನಮಗೆ ವಿವಾಹದ ಸಂದರ್ಭದಲ್ಲಿ ಮತ್ತೆ ಚಂದ್ರಗ್ರಹಣ ಇತ್ಯಾದಿ ಸಂದರ್ಭಗಳಲ್ಲಿ ಮತ್ತು ಅಷ್ಟಮಿ ವ್ರತದಲ್ಲಿ ಇಷ್ಟು ಹೊತ್ತು ತನಕ ಭೋಜನಕ್ಕೆ ಅವಕಾಶ ಇದೆ. ಸರಿ, ಹಾಗಾದ್ರೆ ಈ ಶಾಸ್ತ್ರ ಪಾಠವನ್ನೇ ಹೇಳಕ್ಕೆ ನಿಷಿದ್ಧ ದಿನಗಳು ಅಂತ ಏನಾದ್ರೂ ಇದೆಯಾ? ಯಾವ್ಯಾವ ದಿನಗಳಲ್ಲಿ ಪಾಠ ಹೇಳಬಾರದು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ರಿ. ನಮ್ಮ ಶಾಸ್ತ್ರದಲ್ಲಿ ಇದನ್ನು ಅನಧ್ಯಯನ ಅಂತಿದ್ದಾರೆ. ಕೆಲವೊಂದು ದಿನಗಳಲ್ಲಿ ಪಾಠ ಹೇಳಬಾರ್ದು, ಅನಧ್ಯಯನ ಅಂತ ಹೇಳ್ತಾರೆ. ಅದಕ್ಕೆ ಯಾವತ್ತಂದ್ರೆ ಅಷ್ಟಮೀತು ಗುರುಂಹಂತಿ ಶಿಷ್ಯಂತಿ ಚತುರ್ದಶಿ ಉಭಯೋ ಅಂತ್ಯ ಮಾವಾಚ್ಯ ಪ್ರತಿವತ್ ಪಾಠನ ನಮ್ಮದ. ಅಷ್ಟಮಿ ದಿವಸ ಪಾಠ ಹೇಳಿದ್ರೆ ಪಾಠ ಹೇಳ್ಕೊಟ್ಟಂತಹ ಗುರುವಿಗೆ ಅನಿಷ್ಟ, ಗುರುಮಂತಿ. ಶಿಷ್ಯಂತಿ ಚತುರ್ದಶಿ ದಿವಸ ಪಾಠ ಹೇಳಿದ್ರೆ ಶಿಷ್ಯನಿಗೆ ಅತ್ಯಂತ ಅನಿಷ್ಟ. ಉಭಯೋ ಅಂತ್ಯ ಅಮಾವಾಸ್ಯ ದಿನದಲ್ಲಿ ಪಾಠವನ್ನು ಹೇಳಿದ್ರೆ ಇಬ್ಬರಿಗೂ ಅತ್ಯಂತ ಅನಿಷ್ಟ. ಪ್ರತಿವತ್ ಪಾಠನಾಶಂ ಪಾಠ್ಯ ದಿವಸ ಪಾಠ ಹೇಳಿದ್ರೆ ಪ್ರತಿವತ್ ಪಾಠನಾಶಂ ಅಂದ್ರೆ ನಾವು ಓದಿದ ಗ್ರಂಥ ಇದೆಲ್ಲ ಕ್ಷೀಣವಾಗ್ತಾ ಬರ್ತದೆ. ಆದ್ರಿಂದ ಈ ಅಷ್ಟಮಿ ಮತ್ತು ಚತುರ್ದಶಿ ಅಮಾವಾಸ್ಯ ಈ ದಿನಗಳಲ್ಲಿ ಮತ್ತು ಪ್ರತಿವತ್ ಈ ದಿನಗಳಲ್ಲಿ ಪಾಠವನ್ನ ಹೇಳಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಈ ಸಾಮಾನ್ಯವಾಗಿ ಜ್ಯೋತಿಷ್ಕರು ಮಹಾನಿಶಾ ಅಂತ ಶಬ್ದ ಬಳಸ್ತಾರೆ. ಆ ಮಹಾನಿಶಾ ಎಂಬುದನ್ನ ಯಾವ ಸಮಯಕ್ಕೆ ಕರಿಬೇಕು ಅಂತ? ಮಹಾನಿಶಾದು ಸಾಜ್ಞೇಯ ಮಧ್ಯಸ್ಥಂ ಪ್ರಹರದ್ವಯಂ. ಈ ಪ್ರಹರ ಅಂತಂದ್ರೆ ಒಂದೇ, ಯಾಮ ಅಂತಂದ್ರೆ ಒಂದೇ, ಜಾವ ಅಂದ್ರೆ ಒಂದೇ. ಒಂದು ಯಾಮ ಅಂತಂದ್ರೆ 3 ತಾಸು, ಮಧ್ಯಸ್ಥಂ ಪ್ರಹರದ್ವಯಂ ಅಂತಾರೆ. ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಮಧ್ಯಸ್ಥವಾದ 2 ಯಾಮಗಳು ಅಂತಂದ್ರೆ 12 ಗಂಟೆ, 9 ರಿಂದ 12, 12 ರಿಂದ 9 ರಿಂದ 12, 12 ರಿಂದ 3 ಇದು 2 ಪ್ರಹರ, ಮಧ್ಯಸ್ಥ ಪ್ರಹರ. ಈ 6 ಗಂಟೆ 9 ರಿಂದ 3 ಗಂಟೆ, 9 ರಿಂದ 3 ಗಂಟೆ, 9 ರಿಂದ 12 ತನಕ, 12 ರಿಂದ 3 ಗಂಟೆ ಇವೆರಡು ಮಧ್ಯ ಪ್ರಹರ. ಈ ಕಾಲಕ್ಕೆ ಮಹಾನಿಶಾ ಅಂತ ಹೇಳ್ತಾರೆ. 6 ತಾಸಿಗೆ. ಸರಿ, ಇನ್ನೊಂದು ಪ್ರಶ್ನೆ ಸ್ವಾಮಿ. ಈ ವ್ರತವನ್ನ ಕೆಡಿಸದೇ ಇರ್ತಕ್ಕಂಥ ಪದಾರ್ಥಗಳು, ನಾವು ಯಾವ್ದಾದ್ರು ವ್ರತವನ್ನು ಮಾಡಿದ್ರೆ ಇಂಥ ಪದಾರ್ಥಗಳು ತಗೊಂಡ್ರೆ ಅಡ್ಡಿ ಇಲ್ಲ, ಅದೇನು ವ್ರತ ಹಾನಿ ಆಗುದಿಲ್ಲ ಅಂತ ಹೇಳುವಂತಹದ್ದು ಏನಾದ್ರೂ ನಿಯಮ ಇದೆಯಾ ಅಂತ? ಏಕಾದಶಿ ವ್ರತವನ್ನು ಬಿಟ್ಟು ಕೆಲವೊಂದು ವ್ರತಗಳಲ್ಲಿ ವ್ರತವನ್ನು ಕೆಡದೇ ಇರತಕ್ಕಂಥ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬಹುದು. ಏಕಾದಶಿಯಲ್ಲಿ ಇಲ್ಲೂ ಇಲ್ಲ. ಯಾವುದು ಅಂದ್ರೆ ಅಷ್ಟೌ ತಾನ್ಯವೃತ ಜ್ಞಾನಿ ಆಪೋ ಮೂಲಂ ಘೃತಂ ಪಯ ಹವಿರ್ಬ್ರಾಹ್ಮಣ ಕಾಮ್ಯಾಚ ಗುರೋರ್ ವಚನಮೌಷಧಂ. 8 ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಬಹುದು. ಏಕಾದಶಿ ಇಲ್ಲಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಏಕಾದಶಿ ವ್ಯತಿರಿಕ್ತ ವ್ರತಗಳಲ್ಲಿ ಕೆಲವೊಂದು ವ್ರತಗಳಲ್ಲಿ ಯಾವ್ಯಾವುದಂದ್ರೆ ಆಪಹ ನೀರು, ಮೂಲಂ ಅಂದ್ರೆ ಸುವರ್ಣಗಿಡ್ಡೆ ಅಂತ ಅಂತಾರೆ, ತುಪ್ಪ, ಹಾಲು, ಬ್ರಾಹ್ಮಣ ಕಾಮ್ಯ ಅಂದ್ರೆ ಬ್ರಾಹ್ಮಣನ ಕಾಮನಾ ವಿಷಯಬಹುದಾದ್ದು, ಅವನ ಇಚ್ಛಾ ವಿಷಯಬಹುದಾದ್ದು. ಆಮೇಲೆ ಬ್ರಾಹ್ಮಣ ಗುರೋ ವಚನ, ಗುರುಗಳಿಂದ ತಗೋಪ್ಪ ಅಂತ ಹೇಳಿದ್ರೆ ಅದು ನಮ್ಮ ಗ್ರಾಹ್ಯ. ಮತ್ತು ಔಷಧ. ಈ 8 ಪದಾರ್ಥಗಳು
ವ್ರತವನ್ನು ಕೆಡತಕ್ಕಂಥ ಪದಾರ್ಥ ಅಲ್ಲ. ಇಲ್ಲಿ ಕೆಲವೊಂದು ವಿಷಯಕ್ಕೆ ವಿವರಣೆ ಕೊಡಬೇಕಾಗಿದೆ. ಬ್ರಾಹ್ಮಣ ಕಾಮ್ಯನೂ ಕೂಡ ಒಂದು ಪದಾರ್ಥ ವ್ರತವನ್ನು ಕೆಡದೇ ಇರೋದು. ಬ್ರಾಹ್ಮಣನ ಇಚ್ಛಾ ವಿಷೀಭೂತವಾದ್ದು. ಅವನು ತನ್ನ ಇಚ್ಛೆಗೆ ಅನುಗುಣವಾಗಿ ಬೇಕಾದಂತೆ ತಿಂತೀನಿ ಅಂತಂದ್ರೆ ಅದು ಇಲ್ಲಿ ವಿವಕ್ಷಿತಲ್ಲ. ಧರ್ಮಶಾಸ್ತ್ರ ಚೌಕಟ್ಟಲ್ಲಿದ್ದು ಯಾವುದನ್ನ ಇಚ್ಛಾ ಪಡ್ಬೋದೋ ಅಂತಹದ್ದನ್ನು ಪಡಬೇಕು ಹೊರತು ನಮ್ಮ ಮನಸ್ಸು ಬಂದಂತೆ ಯಾವ್ಯಾವುದು ಇಷ್ಟವಾದ ಪದಾರ್ಥನ ಅಲ್ಲ ಇಲ್ಲಿ. ಅದರಿಂದ ಬ್ರಾಹ್ಮಣ ಕಾಮ್ಯ ಅಂದರೆ ಧರ್ಮಶಾಸ್ತ್ರ ಚೌಕಟ್ಟಲ್ಲಿದ್ದು ಬ್ರಾಹ್ಮಣನ ಇಚ್ಛಾ ವಿಷೀಭೂತವಾದ ಯಾವುದು ಅದನ್ನು ನಾವಿಲ್ಲಿ ಸ್ವೀಕಾರ ಮಾಡಬೇಕು. ಮತ್ತು ಗುರೋರ್ ವಚನ ಅಂದರೆ ಗುರುಗಳು ಇದನ್ನು ತಗೋಪ್ಪ ವ್ರತದಿಂದ ಏನು ವ್ರತಭಂಗ ಆಗೋದಿಲ್ಲ ಅಂತ ಮಹಾತ್ಮರಾದಂಥ ಗುರುಗಳು ಹೇಳಿದ್ರೆ ಅದಕ್ಕೆ ಬೆಲೆ ಕೊಟ್ಟು ನಾವು ಆ ಪದಾರ್ಥ ತಗೋಬೋದು. ಈ 8 ಪದಾರ್ಥಗಳಿಂದ ವ್ರತ ಎಂಬುದು ಕೆಡೋದಿಲ್ಲ. ವ್ರತವನ್ನು ನಾನು ಮಾಡೋದಕ್ಕಿಂತ ಅವಲ್ಲ. ಆದರೆ ಇದು ಏಕಾದಶಿ ವಿಷಯಕ್ಕೆ ಸಂಬಂಧ ಪಡೋದಿಲ್ಲ. ತದತಿರಿಕ್ತವಾದ ಕೆಲವೊಂದು ವ್ರತಗಳಲ್ಲಿ ಇದನ್ನ ನಾವು ಇಟ್ಕೋಬಹುದು. ಬಹುಶಃ ಇದನ್ನ ಏನಾದ್ರೂ ಈ ವ್ರತ ಮಾಡುವಾಗ ದೇಹಾಲಸ್ಯ ಅನಾರೋಗ್ಯ ಅಂತಹ ಕಾಲದಲ್ಲಿ ಅಂತ ಹೇಳ್ಕೊಂಡ್ರೆ ಏನ್ ತಪ್ಪಿಲ್ಲ. ಏನು ಅದು ಏಕಾದಶಿ ವ್ಯತಿರಿಕ್ತ ವಿಷಯ. ಹೌದೌದು. ಸರಿ ಸರಿ. ಇನ್ನೊಂದು ಪ್ರಶ್ನೆ ಸ್ವಾಮಿ, ಮಹಾಭಾಗವತರ ಪಾದೋದಕವನ್ನೇ ತೆಗೆದುಕೊಳ್ಳಬಹುದಾ ಅಂತ. ಒಂದು ವೇಳೆ ತೆಗೆದುಕೊಳ್ಳಬಹುದಾದ್ರೆ ಏನು ಅದಕ್ಕೆ ಪ್ರಮಾಣ ಏನು ಹೇಳ್ತದೆ? ಮಹಾಭಾಗವತಾನಾಂಚ ಪಿಬೇತ್ ಪಾದೋದಕಂತಿಹ ಶಿರಸಾಧಾರೇ ಭಕ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಮಹಾಭಾಗವತಾನಾಂಚ ಪಿಬೇತ್ ಪಾದೋದಕಂತಿಹ ಶಿರಸಾಧಾರೇ ಭಕ್ತ್ಯ ಸರ್ವ ಪಾಪೈ ಪ್ರಮುಚ್ಯತೆ. ಮಹಾಭಾಗವತರು ಅಂತಿದ್ದಾರೆ. ನಾವೆಲ್ಲ ಮಹಾಭಾಗವತರಲ್ಲ. ಮಹಾಭಾಗವತರು ಅಂತಿದ್ದಾರೆ. ಉದಾಹರಣೆಗೆ ನಮ್ಮ ಪ್ರಹ್ಲಾದರಾಜರು ಮಹಾಭಾಗವತರು. ಇಂತಹ ಪ್ರಹ್ಲಾದರಾಜರಿಂದ ಮಹಾಭಾಗವತರು ಅಂತ ಶಾಸ್ತ್ರದ ಯಾರ್ಯಾರನ್ನ ಹೇಳಿದೋ ಅಂಥವರ ಪಾದೋದಕನ್ನ ನಾವು ಅವಶ್ಯವಾಗಿ ತಗೋಬೇಕು ಮತ್ತು ಶಿರಸ ಧಾರ ಮಾಡಬೇಕು. ಅದರಿಂದ ಸಕಲ ಪಾಪಗಳು ಕೂಡ ನಿವೃತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವಿಷಯವನ್ನ ನಾನು ಸ್ಪಷ್ಟಪಡಿಸೋ ಇಚ್ಛೆ ಪಡ್ತೇನೆ. ಇದೇ ಒಂದು ಪ್ರಮಾಣ ಅಲ್ಲ, ಇದೂ ಒಂದು ಪ್ರಮಾಣ. ಪ್ರಹ್ಲಾದರಾಜರ ಅವತಾರನೇ ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿ ಪಾದೋದಕನ್ನ ಈ ಪ್ರಮಾಣವನ್ನು ಇಟ್ಟುಕೊಂಡು ತಗೊಳ್ಳಕ್ಕೆ ಯಾವ ತರಹದ ಅಡ್ಡಿ ಇಲ್ಲ. ಇದು ಒಂದೇನೇ ಪ್ರಮಾಣದ ಅಲ್ಲಿ ರಾಘವೇಂದ್ರ ಸ್ವಾಮಿದು ಇದೆಯಾ ಅಂತ ನೀವು ಕೇಳ್ಬೋದು. ಯಾವ ಸ್ವಾಮಿಗಳ ಹೆಸರಿನಲ್ಲೂ ಆ ಥರದ ಒಂದು ಪ್ರಮಾಣ ಸಿಗಲ್ಲ. ವೇದದಲ್ಲಿ ಆಗಲಿ, ಸ್ಮೃತಿಯಲ್ಲಿ ಆಗಲಿ, ಪುರಾಣಗಳಲ್ಲಿ ಆಗಲಿ ರಾಘವೇಂದ್ರ ಸ್ವಾಮಿಗಳ ಪಾದ ತಗೋಬೇಕು, ಇನ್ನೊಂದು ಯಾವುದೋ ಒಂದು ಸ್ವಾಮಿಗಳು ಹೆಸರು ಹೇಳಿ ಸಿಗಲ್ಲ. ಮಹಾಭಾಗವತಾನ ಅಂದರೆ ನಮ್ಮ ಪ್ರಹ್ಲಾದರಾಜರು ಮಹಾಭಾಗವತರು. ಅವರ ಅವತಾರ ರಾಘವೇಂದ್ರ ಸ್ವಾಮಿಗಳು. ಅವರ ಪಾದವನ್ನು ತಗೊಂಡ್ರೆ ಮಹಾಭಾಗವತರ ಪಾದವನ್ನು ಸೇರಿದಂಗಾಗತ್ತೆ. ಅದರಿಂದ ಸಕಲ ಪಾಪಗಳು ನಿವೃತ್ತಿ ಆಗುತ್ತೆ. ರಾಯರ ಪಾದೋದಕ ಉದಾಹರಣೆಗೆ ರಾಯರ ಪಾದೋದಕ ತಗೊಳ್ಳೋಕ್ಕೆ ಅನೇಕ ಪ್ರಮಾಣಗಳು ಉಂಟು. ಅದನ್ನು ಪ್ರತ್ಯೇಕವಾಗಿ ಇನ್ನೊಮ್ಮೆ ನಾನು ಹೇಳ್ತೀನಿ. ಇದು ಒಂದು ಅದಕ್ಕೆ ಪೂರಕವಾದ ಪ್ರಮಾಣ. ಆದ್ದರಿಂದ ಮಹಾಭಾಗವತರ ಪಾದೋದಕವನ್ನು ಸ್ವೀಕಾರ ಮಾಡೋದ್ರಲ್ಲಿ ಯಾವ ತರಹದ ಅಡ್ಡಿ ಆತಂಕಗಳು ಇಲ್ಲ. ನಿಸ್ಸಂಕೋಚವಾಗಿ ಮಹಾಭಾಗವತ ಪಾದೋದಕವನ್ನು ತಗೋಬೇಕು. ನಮಸ್ಕಾರ ಸ್ವಾಮಿ.